ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಆಫ್ಟರ್ 2 months ವೆಕೇಷನ್ ಇಂಡಿಯಾದಲ್ಲಿ ನಾವು ರಿಟರ್ನ್ ಆಗಿದ್ದೀವಿ ಮತ್ತೆ ಜರ್ಮನಿಗೆ. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದರೆ ಗ್ರಾಸರಿ ಶಾಪಿಂಗ್, ವೆಜಿಟೇಬಲ್, ಫ್ರೂಟ್ಸ್ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು. ಸೊ ಬನ್ನಿ ನಮ್ಮ ಜರ್ಮನಿಯಲ್ಲಿ ಹೇಗಿರುತ್ತೆ ಸೂಪರ್ ಮಾರ್ಕೆಟ್ ಅಂತ ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಏನೇನೆಲ್ಲ ಶಾಪ್ ಮಾಡ್ತೀವಿ, ಏನು ವೆಜಿಟೇಬಲ್ಸ್ ಇರುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಫಸ್ಟು ಲಾಟ್ಸ್ ಆಫ್ ವೆಜಿಟೇಬಲ್ಸ್ ತಿನ್ನಬೇಕು ಅಂತ, ಗ್ರೀನ್ ಲೀಫಿ ವೆಜಿಟೇಬಲ್ಸು. ಸೊ ನೋಡೋಣ ನಾನು ಏನೇನೆಲ್ಲ ತೊಗೊಳ್ತೀನಿ ಗ್ರೀನ್ ಲೀಫಿ ವೆಜಿಟೇಬಲ್ ಅಂತ ನಿಮಗೆ ತೋರಿಸ್ತೀನಿ. ನಮ್ಮನೆಯಿಂದ 10 minutes ಡಿಸ್ಟೆನ್ಸಲ್ಲಿ ಈ ಸೂಪರ್ ಮಾರ್ಕೆಟ್ಗೆ ಹೋಗ್ಬೋದು. ಸೊ ನಾವು ಆಲ್ವೇಸ್ ಗ್ರೋಸರಿ ಶಾಪಿಂಗಿಗೆ ಹೋಗಬೇಕಂದಾಗ ಕಾರಲ್ಲೇ ಹೋಗ್ತೀವಿ. ಹಾಗೆ ಇದು ಕಾಫ್ಲ್ಯಾಂಡ್ ಸೂಪರ್ ಮಾರ್ಕೆಟ್ ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಹೈಪರ್ ಸೂಪರ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಆಲ್ ಕೈಂಡ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಎಲ್ಲ ಥರ ಗ್ರಾಸರಿ ಐಟಮ್ಸ್ ಕೂಡ ನಮಗೆ ಅವೈಲೇಬಲ್ ಆಗಿರುತ್ತೆ. ಸೊ ಬನ್ನಿ ಏನೇನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಎಂಟ್ರೆನ್ಸಿಗೆ ಬರ್ತಾನೆ ನಮಗೆ ಫ್ರೆಶ್ ಫ್ರೂಟ್ಸ್ ಇಟ್ಟಿದ್ರು. ಸೊ ಆಲ್ಮೋಸ್ಟ್ ಫ್ರೆಶ್ ಫ್ರೂಟ್ಸ್ ಕಾಸ್ಟ್ಲಿನೇ ಇರುತ್ತೆ. ಸೊ ನಾವೇನು ಅದನ್ನು ಪ್ರಿಫರ್ ಮಾಡೋದಿಲ್ಲ ಫ್ರೆಶ್ ಫ್ರೂಟ್ಸ್ನ ತೊಗೊಳೋದಕ್ಕೆ. ಸೊ ನೋಡ್ಬೋದು ಒನ್ ಜ್ಯೂಸ್ಗೂ ಕೂಡ 3 euros ಕಾಸ್ಟ್ ಆಗುತ್ತೆ. ಹಾಗೆ ಅದ್ರ ಬದಲಾಗಿ ನಾನೊಂದು ಕಾರ್ಕ್ ಕ್ರೀಮ್ ತೊಗೊಂಡೆ. ಸೊ ಅದು ಬಂದ್ಬಿಟ್ಟು ಥಿಕ್ ಕರ್ಡಲ್ಲಿ ಮಾಡ್ತಾರೆ. ಸೊ ಇಟ್ ಟೇಸ್ಟ್ ವೆರಿ ಗುಡ್. ಹಾಗೆ ಜರ್ಮನಿ ಅಂದ್ಕೂಡಲೇ, ಯುರೋಪ್ ಅಂದಮೇಲೆ ಆ್ಯಪಲ್ ಬೆಳೆಯೋದು ಬಹಳನೇ ಜಾಸ್ತಿ. ಸೊ ಇಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ಆ್ಯಪಲ್ಸ್ನ ನಾವು ನೋಡ್ತಿದ್ದೀವಿ. ಗ್ರೀನ್ ಆ್ಯಪಲ್, ರೆಡ್ ಆ್ಯಪಲ್ ವೆರೈಟೀಸಲ್ಲಿ ಸಿಗುತ್ತೆ ನಮಗೆ. ಹಾಗೆ ಪಿಯರ್, ವಾಟರ್ ಮೆಲನ್, ಮಸ್ಕ್ ಮೆಲನ್ ಎಲ್ಲ ಫ್ರೂಟ್ಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಸೊ ಮತ್ತು ಆರೆಂಜಸ್ ಕೂಡ ಭಾಳನೇ ಹ್ಯೂಜ್ ಇದರಲ್ಲಿ ನಮಗೆ ಇಲ್ಲಿ ಸಿಗುತ್ತೆ. ಆರೆಂಜಸ್ ಮತ್ತು ಮ್ಯಾಂಡ್ರಿನ್ ಅಂತಲೂ ಸಿಗುತ್ತೆ. ಸೊ ನಾವು ಬಂದುಬಿಟ್ಟು ಮ್ಯಾಂಡ್ರಿನ್ ಪ್ರಿಫರ್ ಮಾಡ್ತೀವಿ. ಅದು ಆರೆಂಜ್ಗಿಂತ ಲಿಟಲ್ ಬಿಟ್ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಟ್ರಾಪಿಕಲ್ ಫ್ರೂಟ್ಸ್ ಅಂದಮೇಲೆ ಕೊಕೊನೆಟ್, ಪೈನಾಪಲ್ ಮತ್ತು ಪಪಾಯ, ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಅವೈಲೇಬಲ್ ಆಗಿರುತ್ತೆ. ಇದು ಎಕ್ಸ್ಪೋರ್ಟ್ ಆಗೋದ ಕಾರಣ ನಮಗೆ ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಪ್ರೈಸಲ್ಲಿ ಅವೈಲೇಬಲ್ ಆಗಿರುತ್ತೆ. ಹಾಗೆ ಕುಕುಂಬರ್ ಕೂಡ ನೋಡ್ಬೋದು, ಫುಲ್ ದೊಡ್ಡದಾಗಿದೆ. ವಾಟರ್ ಅಂದಮೇಲೆ ನನಗೆ ಭಾಳನೇ ಇಷ್ಟ. ಸೊ ಹಾಗಾಗಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ಎವ್ರಿ ಟೈಮ್ ನಾನು ಸಲಾಡಲ್ಲಿ ಕುಕುಂಬರ್ನ ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಮತ್ತು ಏನೆಲ್ಲ ವೆಜಿಟೇಬಲ್ಸ್ ಇದೆ ನೋಡೋಣ ಬನ್ನಿ. ಹಾಗೆ ಇಲ್ಲಿ ನೋಡ್ಬೋದು ಬ್ರೋಕ್ಲಿ, ಕ್ಯಾಬೇಜ್, ಲಿಟಸ್, ಈ ಎಲ್ಲ ಗ್ರೀನ್ ವೆಜಿಟೇಬಲ್ಸ್ ಭಾಳನೇ ದೊಡ್ಡದಾಗಿ ಅವೈಲೇಬಲ್ ಆಗಿರುತ್ತೆ. ಬಿಗ್ ಸೈಜಲ್ಲಿ ನಮಗೆ ಸಿಗುತ್ತೆ. ಒನ್ ಬ್ರೋಕ್ಲಿ ಕಾಸ್ಟ್ ಬಂದ್ಬಿಟ್ಟು 1.49 euros ಕಾಸ್ಟ್ ಆಗುತ್ತೆ. 1.49 euros ಅಂದರೆ 134 ರೂಪೀಸ್ ಇಂಡಿಯನ್ ರೂಪೀಸಲ್ಲಿ ಕಾಸ್ಟ್ ಆಗುತ್ತೆ ಒನ್ ಬ್ರೋಕ್ಲಿಗೆ. ಹಾಗೆ ಇದು ಫ್ಲವರ್ ಕೂಡ, ಕಾಲಿಫ್ಲವರ್ ಕೂಡ ಅಷ್ಟೇ, ಮಿನಿಮಮ್ 1.5 euro to 2 euros ಆಗಿ ಅವೈಲೇಬಲ್ ಇರುತ್ತೆ. ಇಲ್ಲ ಅಷ್ಟು ಕರಿಬೇಕು. ಅಂದರೆ ಬದನೆಕಾಯಿ, ಬ್ರಿಂಜಾಲ್, ಗೇಟ್ಲೆ. ಜುಕ್ನಿ ಬಂದ್ಬಿಟ್ಟು ವೆಯ್ಟ್ ಮಾಡೋದಕ್ಕೆ ಬಂದೆ. ಎಷ್ಟು ಕಾಸ್ಟ್ ಆಯಿತು ಅಂತ ಅಂದರೆ ನನಗೆ 70 cents ಅಲ್ಲಿ
ಇಂಡಿಯನ್ ರುಪೀಸಲ್ಲಿ 60 ರುಪೀಸ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ಕ್ಯಾರೆಟ್ಸ್ನ ನೋಡ್ತೀವಿ, ಎಷ್ಟು ಹ್ಯೂಜ್ ಅಮೌಂಟಲ್ಲಿ ವೆಜಿಟೇಬಲ್ಸ್ ಅವೈಲೇಬಲ್ ಆಗಿದೆ ಅಂತ. ವೆಜಿಟೇಬಲ್ಸ್ ನೋಡ್ತಾ ಇದ್ರೆ ಎಲ್ಲನೂ ತೊಗೋಬೇಕು ಅಂತಲೇ ಅನಿಸುತ್ತೆ. ಹಾಗೆ ಇಲ್ಲಿ ಸ್ಪೈಸಸ್ ಸೆಕ್ಷನ್ ಕೂಡ ಇದೆ, ಹಾಗೆ ಡ್ರೈ ಫ್ರೂಟ್ಸ್ ಸೆಕ್ಷನ್ ಕೂಡ ನೋಡ್ಬೋದು. ಇವರ ಜರ್ಮನ್ ಸ್ಟೈಲ್ ಜರ್ಮನ್ ಡಿಶಸ್ಸಿಗೆ ಏನೆಲ್ಲ ಸ್ಪೈಸಸ್ ಯೂಸ್ ಆಗುತ್ತೆ ಆ ಸ್ಪೈಸಸ್ನ ಅವರು ಅವೈಲೇಬಲ್ ಆಗಿಟ್ಟಿರ್ತಾರೆ. ನೋಡ್ಬೋದು ಎಷ್ಟು ಅಮೌಂಟಲ್ಲಿ ಸ್ಪೈಸಸ್ ಎಲ್ಲಾನು ಕ್ಲೀನಾಗಿ ಪ್ಯಾಕ್ ಮಾಡಿಟ್ಟಿದ್ದಾರೆ. ಸೊ ನಾನ್ ವೆಜ್ ಸೆಕ್ಷನಿಗೆ ಬಂದರೆ ಇದು ಫ್ರೋಝನ್ನಲ್ಲಿ ನಮಗೆ ಚಿಕನ್ ಮತ್ತು ಡಕ್ ಹಾಗೆ ಮತ್ತು ಪೋರ್ಕ್ ಇದೆಲ್ಲ ಅವೈಲೇಬಲ್ ಆಗಿರುತ್ತೆ. ಬಟ್ ನಾವು ಚಿಕನ್ನ ತೊಗೊಳ್ತೀವಿ ಎವ್ರಿ ಟೈಮ್. ನಾವು ಬಂದುಬಿಟ್ಟು 1 ಕಿಲೋ ಅಲ್ಲಿ ತೊಗೊಂಡ್ವಿ. ಸೊ ಇಲ್ಲಿ ನೋಡ್ಬೋದು ಚಿಕನ್ ಎಲ್ಲ ಲೆಗ್ ಸಪ್ರೇಟ್, ಬ್ರೆಸ್ಟ್ ಸಪ್ರೇಟಾಗಿ ಇಟ್ಟಿರ್ತಾರೆ. ಹಾಗೆ ಜರ್ಮನಲ್ಲೇ ಸಾಸೇಜಸ್ ಭಾಳ ಇಷ್ಟಪಟ್ಟು ಅವರ ಫುಡ್ಡಲ್ಲಿ ಅವೈಲೇಬಲ್ ಆಗಿರುತ್ತೆ. ಸೊ ಸಾಸೇಜಸ್ ಮತ್ತು ಫಿಶ್, ಪ್ರಾನ್ಸ್ ಕೂಡ ಫ್ರೋಝನ್ನಲ್ಲಿ ಭಾಳನೇ ಹ್ಯೂಜ್ ಅಮೌಂಟಲ್ಲಿ ನಮಗೆ ಸಿಗುತ್ತೆ. ಸೊ ಇದು ನೋಡ್ಬೋದು ಮ್ಯಾಕ್ರಲ್ ಕೂಡ ಅವೈಲೇಬಲ್ ಆಗಿದೆ ಫ್ರೋಝನ್ನಲ್ಲಿ. ಹಾಗೆ ಇದು ಬಂದ್ಬಿಟ್ಟು ಫ್ರೋಝನ್ ಸೆಕ್ಷನ್, ಭಾಳನೇ ದೊಡ್ಡದಾಗಿದೆ ಫ್ರೋಝನ್ ಸೆಕ್ಷನ್. ಇಲ್ಲಿ ಫ್ರೋಝನ್ ಫುಡ್ಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಮನೆಗೆ ತೊಗೊಂಬಂದ್ಬಿಟ್ಟು ಬೇಕ್ ಮಾಡಿಬಿಟ್ಟು ತಿನ್ನೋ ಥರ ಇರುತ್ತೆ. ಲೈಕ್ ಪಿಜ್ಜಾ ಮತ್ತು ಪಫ್ಸ್ ಇದನ್ನೆಲ್ಲ ಅವೈಲೇಬಲ್ ಆಗಿರುತ್ತೆ. ಸೊ ಸೀ ಫುಡ್ಸಲ್ಲಿ ಪ್ರಾನ್ಸ್, ಸೊ ಸೀ ಫುಡ್ಡಲ್ಲಿ ನಮಗೆ ಇಲ್ಲಿ ಪ್ರಾನ್ಸ್, ಫಿಶ್, ಸ್ಕ್ಯಾಲೋಪ್ಸ್, ಕ್ರ್ಯಾಬ್ಸ್ ಈ ಥರ ಎಲ್ಲ ಅವೈಲೇಬಲ್ ಆಗಿರುತ್ತೆ. ಒಂದು ಗಾರ್ನಿಯಲ್ಲಿ ತೊಗೊಳ್ತಿದ್ದೀನಿ ಪ್ರಾನ್ಸ್ ಮತ್ತು ಲಾಕ್ಸ್ ಫಿಶ್. ಸೊ ಇದು ಬಂದ್ಬಿಟ್ಟು ಆಲ್ ಟೈಮ್ ಸೀ ಫುಡ್ ಫೇವ್ರೆಟ್ ನಮ್ಮದು. ಫ್ರೋಝನ್ ಕಾರ್ನ್ ತೊಗೊಂಡಿದ್ದೀನಿ. ಸೊ ಈ ಸೆಕ್ಷನ್ ಎಲ್ಲ ಬಂದ್ಬಿಟ್ಟು ಫ್ರೋಝನ್ ಐಟಮ್ಸ್ ಸೆಕ್ಷನ್ ಇದೆ. ಸೊ ಇಟ್ಸ್ ಸೋ ಬಿಗ್ ಮತ್ತು ಹ್ಯೂಜ್ ಸೆಕ್ಷನ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಲಾಟ್ಸ್ ಆಫ್ ಫ್ರೋಝನ್ ಐಟಮ್ಸ್ ಇದೆ. ಎಗ್ಸ್ ಸೆಕ್ಷನ್ ನೋಡ್ಬೋದು, ನಮಗೆ ವೆರೈಟೀಸ್ ರೇಂಜಸಲ್ಲಿ ಸಿಗುತ್ತೆ. ಕಮ್ಮಿ ರೇಟಲ್ಲೂ ಕೂಡ ಇರುತ್ತೆ, ಆಮೇಲೆ ಹೈ ಅಮೌಂಟಲ್ಲೂ ಕೂಡ ಇರುತ್ತೆ. ಹಾಗೆ ಮಿಲ್ಕ್ ಸೆಕ್ಷನ್ ಮತ್ತು ಕರ್ಡ್ ಸೆಕ್ಷನ್ ಕೂಡ ಅವೈಲೇಬಲ್ ಆಗಿದೆ. ನಾವು ಬಂದುಬಿಟ್ಟು 5 ಲೀಟರ್ಸ್ ಆಫ್ ಮಿಲ್ಕ್ ತೊಗೊಂಡ್ವಿ. ನಾನು 3.5% ಕರ್ಡ್ ತೊಗೊತಾ ಇದ್ದೀನಿ, ಮೀನ್ಸ್ ಯೋಗರ್ಟ್ ಅಂತಲೂ ಹೇಳ್ತಾರೆ. ಸೊ ಹಾಗೆ ಮತ್ತು ಸ್ವೀಟ್ ಕರ್ಡ್ ಕೂಡ ತೊಗೊತಿದ್ದೀನಿ. ಸ್ವೀಟ್ ಕರ್ಡ್ ಯಾವ ಫ್ಲೇವರ್ ತೊಗೊಳೋಣ? ಸೊ ಇಲ್ಲಿ ಬಂದ್ಬಿಟ್ಟು ಬಟರ್ ಸೆಕ್ಷನ್ ಇದೆ. ಬಟರ್ ಕೆರಿಗೋಲ್ಡ್ XXL 400 ಗ್ರಾಮ್ ಅಂತ ಇದೆ. ಇದನ್ನು ತೊಗೊಳೋಣ.
ಲಾಟ್ಸ್ ಆಫ್ ಜಾಮ್ ಸೆಕ್ಷನ್ ಕೂಡ ಇದೆ. ಜಾಮ್ ಈಗಂತೂ ಯಾವುದು ತೊಗೊಳೋದಿಲ್ಲ ನಾವು. ಸೊ ಫಾರಿನ್ ಕಂಟ್ರೀಸ್ ಅಂದಮೇಲೆ ಬ್ರೆಡ್ ಸೆಕ್ಷನ್ ಕೂಡ ಭಾಳನೇ ಇರುತ್ತೆ. ಇವ್ರ ಫೇವ್ರೇಟ್ ಐಟಮ್ ಅಂದರೆ ಬ್ರೆಡ್ಡೇ. ಸೊ ನಾವು ಏನು ಪ್ರಿಫರ್ ಮಾಡ್ತೀವಿ, ಯಾವ ಬ್ರೆಡ್ ತೊಗೊಳ್ತೀವಿ ಅಂತ ಅಂದರೆ ಆಲ್ ಟೈಮ್ ಫೇವ್ರೇಟ್ ನಮ್ಮದು ಇದು ವೈಟ್ ಲಾಂಗ್ ಬ್ರೆಡ್. ನಾವು ಟೀ ಜೊತೆಗೆ ತೊಗೊತೀವಿ, ಮಿಲ್ಕ್ ಬ್ರೆಡ್ ಅಂತ. ಸೊ ಸೂಪರ್ ಮಾರ್ಕೆಟಲ್ಲೇ ನಮಗೆ ಬೇಕ್ರಿನೂ ಅವೈಲೇಬಲ್ ಆಗಿರುತ್ತೆ. ಸೊ ನೋಡ್ಬೋದು ಜರ್ಮನ್ ಸ್ಟೈಲಲ್ಲಿ ಎಷ್ಟು ವೆರೈಟೀಸ್ ಆಫ್ ಬ್ರೆಡ್ಸ್ ಅವೈಲೇಬಲ್ ಆಗಿದೆ. ಕ್ರೋಸೆಂಟ್ಸ್ ಮತ್ತು ಪ್ರೆಡ್ಸೆಲ್ ಇವರು ಹಾರ್ಡ್ ಬ್ರೆಡ್ನ ಪ್ರಿಫರ್ ಮಾಡ್ತಾರೆ. ಹಾಗೆ ಡೋನಟ್ಸ್ ಕೂಡ ವೆರೈಟೀಸಲ್ಲಿದೆ. ನೋಡಿದ್ರೆ ಮೌತ್ ವಾಟರಿಂಗ್, ರಿಯಲಿ ದ ಸ್ವೀಟ್ ಡಿಶಸ್ ಭಾಳನೇ ಚೆನ್ನಾಗಿರುತ್ತೆ. ಸೊ ಫೈನಲ್ ಆಗಿ ಒಂದು ವೈನ್ ಸೆಕ್ಷನಿಗೆ ಬಂದ್ವಿ, ಆಲ್ಕೋಹಾಲ್ ಸೆಕ್ಷನ್ಗೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಸೊ ಬನ್ನಿ ವೈನ್ ಏನು ತೊಗೊತೀವಿ ಅಂತ ತೋರಿಸ್ತೀನಿ. ವೈನ್ ಸೆಕ್ಷನಿಗೆ ಬಂದಿದ್ದೀವಿ. ಸೊ ನೋಡೋಣ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು, ವಿಂಟರ್ ಅಲ್ಲ ಹಾಗಾಗಿ ಒಂದು ವೈನ್ ತೊಗೊಳೋಣಂತೆ. ಸೊ ನೋಡ್ಬೋದು ನಾನೊಂದು ರೋಸ್ ವೈನ್ ತೊಗೊಳ್ತಾ ಇದ್ದೀನಿ. ಕಾಸ್ಟ್ ಬಂದುಬಿಟ್ಟು 5.99 ಮೀನ್ಸ್ 6 ಯೂರೋಸ್ ಆಗುತ್ತೆ. ಇನ್ನೇನು ರುಪೀಸಲ್ಲಿ ಮಿನಿಮಮ್ 530 ರುಪೀಸ್ ಅಂತಾನೆ. ಸೊ ಮತ್ತೆ ಇಲ್ಲಿ ನೋಡ್ಬೋದು ಎಷ್ಟು ವೈನ್ಸ್ ಇದೆ. ಆಲ್ಮೋಸ್ಟ್ ನಾವು ಟ್ರೈ ಮಾಡಿದ್ದೀವಿ ವೈನ್ಸ್. ಸೊ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ನಮ್ಮ ಶಾಪಿಂಗ್ ಆಯಿತು. ಈಗ ಬಿಲ್ಲಿಂಗ್ ಸೆಕ್ಷನಿಗೆ ಹೋಗೋಣ. ಆಲ್ಮೋಸ್ಟ್ 2 ಟ್ರಾಲೀಸ್ ಆಫ್ ಗ್ರೋಸರಿ ಮತ್ತು ವೆಜಿಟೇಬಲ್ಸ್ ಶಾಪಿಂಗ್ ಆಗಿದೆ. ಸೊ ಬಿಲ್ಲಿಂಗ್ ಎಷ್ಟಾಗುತ್ತೆ ಕಾಸ್ಟ್ ನಮ್ಮ ಇಷ್ಟು ಗ್ರೋಸರಿ ಎಲ್ಲ ವೆಜಿಟೇಬಲ್ಸ್ ತೊಗೊಂಡಿರೋದು ಅಂತ ಅಂದರೆ 80 ಯೂರೋಸ್ ಕಾಸ್ಟ್ ಆಯಿತು. ಪೀಸಲ್ಲಿ 80 ಯೂರೋಸ್ ಅಂದರೆ 7200 ರುಪೀಸ್ ಕಾಸ್ಟ್ ಆಯಿತು ಟೋಟಲ್ ಶಾಪಿಂಗ್. ಸೊ ಎವ್ರಿ ವೀಕೆಂಡ್ ಆರ್ ಎಲ್ಸ್ 2 ವೀಕ್ಸಿಗೊಮ್ಮೆ ನಮ್ಮದು ಶಾಪಿಂಗ್ ಇಷ್ಟೇ ಕಾಸ್ಟ್ ಆಗೋದು. ಸೊ ಎಲ್ಲರಿಗೂ ನನ್ನ ವಿಡಿಯೋ ನೋಡಿ ಶಾಪಿಂಗ್ ಜರ್ಮನ್ನಲ್ಲಿ ಏನೆಲ್ಲ ಮಾಡಿದ್ವಿ ಅನ್ನೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ಬನ್ನಿ ನೆಕ್ಸ್ಟ್ ವಿಡಿಯೋ ಏನು ಹಾಕ್ತೀನಿ ಅಂತ ವೇಟ್ ಮಾಡಿ.